ಕೆನರಾ ಬ್ಯಾಂಕ್ನಲ್ಲಿ ಚಿನ್ನ ಅಡ ಇಟ್ಟಂತಹ ಗ್ರಾಹಕರಿಗೆ ಮೋಸ ಆದಂತಹ ಪ್ರಕರಣ ಇದು. ಬ್ಯಾಂಕ್ನ ಅಕ್ಕಸಾಲಿಗ ಅಶ್ವಿನ್ ಆಚಾರ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಬ್ಯಾಂಕ್ನ ಪ್ರಾದೇಶಿಕ ವ್ಯವಸ್ಥಾಪಕರ ದೂರಿನ ಮೇರೆಗೆ ಈ ಎಫ್ಐಆರ್ ದಾಖಲಾಗಿರೋದು. ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್. 2014ರಿಂದ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಶ್ವಿನ್ ಆಚಾರ್. ಈಗ ಆ ಗ್ರಾಹಕರಿಗೆ ಮೋಸ ಆಗಿದೆ, ಚಿನ್ನ ಅಡ ಇಟ್ಟಂತಹ ಗ್ರಾಹಕರಿಗೆ ಮೋಸ ಆಗಿದೆ ಅನ್ನುವಂತಹ ಆರೋಪ. ಚಿನ್ನ ಗಿರವಿ ಇಟ್ಟಂತಹ ಗ್ರಾಹಕರಿಗೆ ಹಾಗಿದ್ರೆ ಈ ಸಿಬ್ಬಂದಿಯಿಂದ ಮೋಸ ಆಯ್ತಾ? ಇವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಬ್ಯಾಂಕ್ನ ಪ್ರಾದೇಶಿಕ ವ್ಯವಸ್ಥಾಪಕರು ದೂರು ಕೊಟ್ಟಿದ್ರು. ಆ ದೂರಿನ ಮೇರೆಗೆ ಎಫ್ಐಆರ್, ಅಕ್ಕಸಾಲಿಗನ ವಿರುದ್ಧ ದಾಖಲಾದಂತಹ ಎಫ್ಐಆರ್ ಗಮನಿಸ್ತಾ ಇದ್ದೀವಿ. ಕೆನರಾ ಬ್ಯಾಂಕ್ ವಿರುದ್ಧ ಈಗ ಗ್ರಾಹಕರು ಆಕ್ರೋಶ ಹೊರಹಾಕಿದ್ದಾರೆ. 2014ರಿಂದ ಈ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಅಕ್ಕಸಾಲಿಗ ಅಶ್ವಿನ್ ಆಚಾರ್, ಈಗ ಅವರ ವಿರುದ್ಧ ಎಫ್ಐಆರ್. ಹಲವರು ಗ್ರಾಹಕರು ಚಿನ್ನ ಗಿರವಿ ಇಟ್ಟಿದ್ರು, ಆದರೆ ಅವರಿಗೆ ಮೋಸ ಆಗಿದೆ ಅನ್ನೋದು ಈಗ ಬರ್ತಾ ಇರುವಂತಹ ಮಾಹಿತಿ. ವ್ಯವಸ್ಥಾಪಕರೇ, ನಿರ್ದೇಶಕರೇ ಅಲ್ಲಿ ದೂರನ್ನು ಕೊಟ್ಟಿದ್ರು. ಹಾಗಾಗಿ ಈಗ ಅವರ ವಿರುದ್ಧ ಎಫ್ಐಆರ್ ಆಗಿದೆ. ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಈ ಗಿರ್ವಿ ಇಟ್ಟಿದ್ದಂತಹ ಸರಗಳಿದೆಯಲ್ಲ, ಅದನ್ನು ಪಡೆಯೋದಕ್ಕೆ ಹೋದರೆ ಕಟ್ಟಾಗ್ಬಿಟ್ಟಿದೆ. ಅಂದರೆ ಬಂಗಾರದ ಬೆಲೆ ಯಾವ ಮಟ್ಟಿಗಿದೆ ಅನ್ನೋದನ್ನು ನೋಡ್ತೀವಿ. ಲಕ್ಷ ದಾಟಿಬಿಟ್ಟಿದೆ. ಅಂಥ ಸಂದರ್ಭದಲ್ಲಿ ಒಂದು ಸಣ್ಣ ತುಂಡು ಕೂಡ ಬಹಳ ಮಹತ್ವ ಆಗುತ್ತೆ. ಅಂದರೆ ಇದೆಲ್ಲವೂ ಕೂಡ ಯಾರಿಂದಾಗಿದೆ? ಚಿನ್ನ ಕಳುವಾಗಿದೆಯಾ? ಕಳುವು ಮಾಡಿದ್ಯಾರು? ಆರೋಪ ಈಗ ಬರ್ತಾ ಇರೋದು ಅಶ್ವಿನ್ ಅವರ ಮೇಲೆ. ಅಕ್ಕಸಾಲಿಗನ ವಿರುದ್ಧ ಈಗ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಗ್ರಾಹಕರು ಆರೋಪಿಸಿದ್ರು ಅಡವಿಟ್ಟದಂತಹ ಚಿನ್ನದಲ್ಲಿ ಕಳುವಾಗಿದೆ ಅಂತ. ಈ ಅಕ್ಕಸಾಲಿಗ ಅಶ್ವಿನ್ ಆಚಾರ್ ಫೋಟೋ ಗಮನಿಸ್ತಾ ಇದ್ದೀವಿ. ಇವರ ವಿರುದ್ಧ ಈಗ ಎಫ್ಐಆರ್ ಆಗಿದೆ. ಬ್ಯಾಂಕ್ನ ಈಗ ಸಿಬ್ಬಂದಿ ಈಗ ಇವರ ವಿರುದ್ಧ ದೂರು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಈಗ ಎಫ್ಐಆರ್ ದಾಖಲಿಸಿದ್ದಾರೆ.